ಸ್ನೇಹಿತರೆ, ಈ ದಿನ ಏನು ನಿನ್ನೆ ನಡೆದಂಥ ಸುಪ್ರೀಂ ಕೋರ್ಟ್ನ ಕಲಾಪ ನಡೀತಿದ್ದಂಥ ಸಂದರ್ಭದಲ್ಲಿ ಏನು ಮುಖ್ಯ ನ್ಯಾಯಾಧೀಶರಾದಂಥ ಗವಾಯ್ ಅವರ ಒಂದು ಪೀಠದ ಮುಂದೆ ನಡೀತಿರ್ತಕ್ಕಂಥ ಚರ್ಚೆಯ ಸಂದರ್ಭದಲ್ಲಿ ಏನು ವಕೀಲ ಸುಮಾರು ಅವನಿಗೆ 60 ವರ್ಷ ಅಂತ ಏನೋ ಬರೆದಿದ್ದಾರೆ ಪೇಪರ್ನಲ್ಲೆಲ್ಲ. 60 ವರ್ಷ ಆಗಿದೆ. ಆ ಮನುಷ್ಯ ಅಷ್ಟೊಂದು ವಯಸ್ಸಾಗಿ ಅಷ್ಟೊಂದು ಅನುಭವ ಇರ್ತಕ್ಕಂಥ ವ್ಯಕ್ತಿ, ಅಷ್ಟು ಅನುಭವ ಇರ್ತಕ್ಕಂಥ ವ್ಯಕ್ತಿ ಏನು ಮನುವಾದಿ ಮನಸ್ಸನ್ನು ತಲೆ ಒಳಗಡೆ ಇಟ್ಕೊಂಡು ಈ ದೇಶದ ಸಂವಿಧಾನದ ಅಡಿಯಲ್ಲಿ ಈ ದೇಶ ನಡೀತಾ ಇದೆ ಅನ್ನೋದನ್ನು ಒಂದು ಅಷ್ಟು ಸಾಮಾನ್ಯ ಜ್ಞಾನವನ್ನು ಕೂಡ ಅವ್ರ ತಲೆ ಒಳಗೆ ಹೇಳ್ತಾನೆ. ಬರೀ ಮನುವಾದನೆ ಕಾನೂನಿನಲ್ಲಿ ಕೋರ್ಟ್ನಲ್ಲೂ ಕೂಡ ಆಡಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಚರ್ಚೆ ನಡೀತಾ ಇರುತ್ತೋ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯ್ ಸಾಹೇಬ್ರ ಎದುರಿನಲ್ಲಿ ಅವರು ಒಂದು ಬೂಟನ್ನು ಎತ್ತಿ ಪ್ರದರ್ಶನ ಮಾಡೋ ಅಂಥ ಕೆಲಸನ ಮಾಡಿದ್ದಾನೆ. ಕಾರಣ ಇಷ್ಟೇ, ಅವನು ಯಾಕೆ ಅದು ಕೆಲಸ ಮಾಡಿದ್ದಾನೆ ಅಂದರೆ, ಮನುವಾದಿ ವಿಚಾರಗಳನ್ನ ಕೋರ್ಟಿನಲ್ಲಿ ಚರ್ಚೆ ಮಾಡೋದಕ್ಕೆ ನಾನು ಬಿಡಲ್ಲ, ಇಂಥ ಒಂದು ವ್ಯವಸ್ಥೆಯಲ್ಲಿ ನಡೀಬಾರ್ದು ಅನ್ನೋ ಒಂದು ಮನಸ್ಥಿತಿನ ಅಲ್ಲಿ ಇಟ್ಕೊಂಡು ಇವನು ಪೂರ್ವಗ್ರಹ ಪೀಡಿತ ರೀತಿ ಒಂದು ಕೋರ್ಟಿನಲ್ಲಿ ನಡ್ಕೊಂಡಿದ್ದಾನೆ. ಇಂಥ ವ್ಯಕ್ತಿನ ಈ ದೇಶದಲ್ಲಿ ಇಂಥ ವ್ಯಕ್ತಿಗಳು ಮತ್ತು ಇವನ ಪಳವಳಿಕೆಗಳು ಲಕ್ಷಾಂತರ ಜನಗಳಿದ್ದಾರೆ. ಇವನು ನೆಪ ಮಾತ್ರ ಅಷ್ಟೇ. ಇಂಥ ವ್ಯಕ್ತಿ ಮತ್ತು ಇವನ್ನ ಹಿಂದೆ ಏನಿದಾರೋ ಇವನ್ನ ಮನಸ್ಥಿತಿ ಇರತಕ್ಕಂಥ ಅನುಯಾಯಿಗಳು ಆ ಥರದವರೆಲ್ಲರನ್ನೂ ಗುರುತಿಸಿ ಇವನನ್ನು ಸಮೇತ ಈ ದೇಶದಿಂದ ಗಡೀಪಾರು ಮಾಡಬೇಕು, ಅಥವಾ ಈ ದೇಶದಲ್ಲಿ ಅವನಿಗೆ ಕಾನೂನು ಕಾನೂನಿನಲ್ಲಿ ಬಂಧಿಸಿ ಅವನಿಗೆ ನೇಣಿಗೆ ಹಾಕೋಂಥ ಪ್ರಕ್ರಿಯೆ ಕೆಲಸನ ಮಾಡಬೇಕು ಅಂತೇಳಿ ಈ ದಿನ ನಾವು ದಲಿತ ಸಂಘರ್ಷ ಸಮಿತಿಯ ಎಲ್ಲ ಹಲವಾರು ನಾಯಕರುಗಳು ನಾವು ಈ ದಿನ ಬಂದು ತಾಲೂಕು ಕಚೇರಿಗೆ ತಹಸೀಲ್ದಾರ್ ಹತ್ರ ಮೆಮೊರಾಂಡಮ್ನ ಕೊಟ್ಟು ಇವ್ರ ಮುಖಾಂತರ ರಾಷ್ಟ್ರಪತಿಗೆ ಕಳಿಸ್ಬೇಕು ಅಂತೇಳಿ ಮನವಿನ ಮಾಡ್ಕೊಂಡಿದ್ದೀವಿ.